ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 44. ಇಂದಿನ ಸಂಚಿಕೆಯಲ್ಲಿ ಬಹುಶಃ ಭುವನ್ ಮತ್ತು ತ್ರಿಶೂಲ್ ಇಬ್ಬರ ಗುಣಗಳನ್ನು ಯೋಚಿಸ್ತಿದ್ಲು. ಈ ವಿಷಯದಲ್ಲಿ ಭವಿಷ್ಯ ತ್ರಿಶೂಲ್ ಕಡೆ ಹಾಲಿದ್ದು ಸುಳ್ಳಲ್ಲ. ಎಷ್ಟು ಚಿಕ್ಕ ಸಮಯದಲ್ಲಿ ನಾನು ಅವ್ರಿಗೆ ಏನೂ ಇಲ್ಲದಿದ್ದಾಗ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೂ ಅವರ ಹೆಂಡತಿನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಎಂದುಕೊಂಡೆ ಅವಳ ಕೈ ಹಿಡಿದು ನಡೆಯುತ್ತಿದ್ದವನ ಕಡೆನೇ ನೋಡ್ತಿದ್ಲು. ತ್ರಿಶೂಲ್ ಸೀದಾ ಆ ಕಾರ್ನ ಹತ್ತಿಸಿ ಕೂರಿಸಿ ತಾನು ಬೇಗ ಡ್ರೈವ್ ಮಾಡ್ದ. ಭವಿಷ್ಯ ಏನೂ ಮಾತಾಡಿಲ್ಲ. ಬದಲಿಗೆ ತ್ರಿಶೂಲ್ ಮೇಲೆ ಗೌರವ ಇನ್ನೂ ಜಾಸ್ತಿ ಆಯಿತು. ಮನೆಯಿಂದ ತ್ರಿಶೂಲ್ಗೆ ಕಾಲ್ ಬಂತು, ಜಯ ಕಡೆಯಿಂದ. ಸರ್, ಅದು ಮಾನಸ ಮೇಡಮ್ ಫ್ಯಾಮಿಲಿ ಬಂದಿದೆ ಎಂದು. ತ್ರಿಶೂಲ್ ಬಂದೆ ಎಂದು ಕಾಲ್ ಇಟ್ಟು ಭವಿಷ್ಯ ಕಡೆ ನೋಡ್ದ. ಭವಿಷ್ಯ ಸುಮ್ಮನೆ ಕೂತಿದ್ದನ್ನು ನೋಡಿ ಅವರು ಬಂದಿದ್ದಾರೆ ಅಂದರೆ ಶಿವಳಿಗೆ ಖಂಡಿತ ಕಿರಿಕಿರಿ ಗ್ಯಾರಂಟಿ ಎಂದುಕೊಂಡು ಭವಿಷ್ಯ ಎಂದ. ಹುಡುಗಿ ಒಮ್ಮೆ ತಿರುಗಿ ನೋಡಿದ್ಲು ಅವನ ಕಡೆ. ತ್ರಿಶೂಲ್, ಅದು ಮಾಮ್ ತವ್ರ ಮನೆಯವರು ಬಂದಿದ್ದಾರೆ, ಸೊ ನೀನು ಹುಷಾರಾಗಿರು. ನೀನು ಜಸ್ಟ್ ಮಗುನ ಮಾತ್ರ ನೋಡ್ಕೊ. ಅದು ಬಿಟ್ಟು ನೀನು ಜಾಸ್ತಿ ಹೊರಗೆ ಬರಲೇಬೇಡ, ಯಾಕಂದರೆ ಅವ್ರು ಸ್ವಲ್ಪ ಕಿರಿಕಿರಿ ಎಂದ. ಭವಿಷ್ಯ ಹ್ಞೂ ಎಂದಷ್ಟೇ ತಲೆ ಆಡಿಸಿದ್ಲು. ಬಂಗಲೆ ಮುಂದೆ ಕಾರ್ ನಿಲ್ಲಿಸಿದ ತ್ರಿಶೂಲ್ ಹೇಳಿದ್ದು ಭವಿಷ್ಯ ಕಡೆ ಕಾರ್ನ ಡೋರ್ ತೆಗೆದ. ಇಲ್ಲಿ ನಡೆಯೋ ದೃಶ್ಯನ ಮೇಲೆ ನಿಂತು ಮಾತಾಡ್ತಿದ್ದಂಥ ಮಾನಸ ಅವರ ಅಣ್ಣನ ಹೆಂಡತಿ ನೋಡ್ತಿದ್ರು. ಮನೆ ಒಳಗೆ ಬಂದ ತ್ರಿಶೂಲ್ ಮುಖ ನೋಡ್ದ ಅಕ್ಷಯ್ ಓಡ್ ಬಂದು ಹಾಯ್ ಎಂದು ತಪ್ಪಿದ್ದ. ತ್ರಿಶೂಲ್ ಕೂಡ ಖುಷಿಯಾಗಿ ಹಾಯ್, ಹೇಗಿದ್ದೀರಾ, ಯಾವಾಗ ಬಂದ್ರಿ ಎಂದ. ಅಕ್ಷಯ್ ಈಗ ಅರ್ಧ ಗಂಟೆ ಆಯಿತು ಎಂದ. ಮೆಟ್ಟಿಲಿಳಿದು ಕೆಳಗೆ ಬಂದ ಆರೋಹಿ ತ್ರಿಶೂಲ್ ಮುಖ ನೋಡಿ ನಗು ಹರಳಿತ್ತು. ತ್ರಿಶೂಲ್ ಮುಖ ನೋಡಿದವಳ ಕಣ್ಣು ಅವನ ಪಕ್ಕದಲ್ಲಿ ಅಲ್ಲೇ ಜಯ ಜೊತೆ ಮಾತಾಡ್ತಿದ್ದಂಥ ಹುಡುಗಿ ಮೇಲೋಯ್ತು. ತ್ರಿಶೂಲ್ ಹಾಯ್ ಆರೋಹಿ ಎಂದು ಅತ್ತೆ ಮಾವ ಹೇಗಿದ್ದೀರಾ ಎಂದು ಮಾತಾಡಿಸ್ದ. ಭವಿಷ್ಯ ಅಲ್ಲೇ ಬಾಗ್ಲಲ್ಲಿ ನಿಂತು ಜಯ ಹತ್ರ ಏನೂ ಮಾತಾಡ್ತಿದ್ಲು. ಅವಳನ್ನು ನೋಡಿದ ಅಕ್ಷಯ್ ಯಾರಿದು ಎಂದ್ಕೊಂಡು ಹಾಗೆ ನೋಡ್ತಾ ನಿಂತ. ಆರೋಹಿ ಮಾತ್ರ ಇಷ್ಟೊತ್ತು ಇರದ ಹುಡುಗಿ ಈಗ ಎಲ್ಲಿಂದ ಬಂದ್ಲು ಎಂದು ಅವಳು ಕೂಡ ನೋಡ್ತಿದ್ಲು. ತ್ರಿಶೂಲ್ ಸ್ವಲ್ಪ ಸಮಯ ಮಾತಾಡಿ ಮೇಲೆ ರೂಮ್ಗೆ ಹೋಗ್ತಾನೆ. ಆರೋಹಿ ಅಲ್ಲೇ ಇದ್ದಂಥ ಜಯನ ಈ ಹುಡುಗಿ ಯಾರು ಎಂದು ಭವಿಷ್ಯ ಕಡೆ ತಿರುಗಿ ಕೇಳಿದ್ಲು. ಜಯ ಈ ಹುಡುಗಿ ಮಗು ನೋಡ್ಕೊಳ್ಳೋಕ್ಕೆ ಬಂದಿರೋ ಕೇರ್ ಟೇಕರ್ ಅಂದ್ಲು. ಆರೋಹಿ ಹೋ ಎಂದು ಮೇಲಿಂದ ಕೆಳಗೆ ಒಮ್ಮೆ ನೋಡಿ ಮೂತಿ ತಿರುಗಿಸಿದ್ಲು. ಭವಿಷ್ಯ ಏನೂ ಮಾತಾಡಿಲ್ಲ. ಮಗು ಇದ್ದ ರೂಮ್ಗೆ ಹೋಗಿ ಮಗುನ ಮಾತಾಡಿಸಿ ತನ್ನ ಕಾಲು ಸ್ವಲ್ಪ ನೋವಿದೆ ಎಂದು ಟ್ಯಾಬ್ಲೆಟ್ ಸರ ಹತ್ರನೇ ಇದೆ ಎಂದು ತ್ರಿಶೂಲ್ ರೂಮ್ ಡೋರ್ ಬಡಿದ್ಲು. ತ್ರಿಶೂಲ್ ಫ್ರೆಶ್ ಆಗಿ ಬರ್ತಿದ್ದ. ಅದೇ ಸಮಯಕ್ಕೆ ಭವಿಷ್ಯ ಡೋರ್ ಬಡ್ದಿದ್ದಕ್ಕೆ ಟವಲ್ ಸುತ್ತಕೊಂಡೆ ತನ್ನ ತಲೆನ ಟವಲ್ನಲ್ಲೇ ಒರೆಸುತ್ತಾ ಡೋರ್ ತೆಗೆದಿದ್ದ. ಭವಿಷ್ಯ ತಲೆ ತೆಗೆಸಿ ಸರ್, ಅದು ಟ್ಯಾಬ್ಲೆಟ್ ಅಂದ್ಲು. ತ್ರಿಶೂಲ್ ಅವಳು ಹಾಗೆ ನೋಡಿ ತಲೆ ತೆಗೆಸಿದ್ದನ್ನು ನೋಡಿ ಮುಗುಳ್ನಕ್ಕು ಹೋಗಿ ತಗೋ, ಟೇಬಲ್ ಮೇಲಿದೆ ಅಂದ. ಭವಿಷ್ಯ ತುಸು ಮುಜುಗರದಲ್ಲೇ ಒಳಗೋಗಿ ಟ್ಯಾಬ್ಲೆಟ್ ತಗೊಂಡು ತಲೆ ತೆಗೆಸಿ ಬೇಗ ಅಲ್ಲಿಂದ ಹೊರಗೆ ಬಂದಳು. ತ್ರಿಶೂಲ್ ಅವಳು ಹೋಗುತ್ತಾನೆ ನೋಡ್ತಾ ಮುಖದಲ್ಲಿ ಮಂದಹಾಸ ತಂದುಕೊಂಡ. ಆದರೆ ಇದನ್ನೆಲ್ಲ ಆರೋಹಿ ಮತ್ತು ಅಕ್ಷಯ್ ಇಬ್ಬರು ನೋಡಿದರು. ಆರೋಹಿಗೆ ಕೋಪ ಬಂದರೆ ಅಕ್ಷಯ್ಗೆ ಖುಷಿಯಾಯಿತು. ಸಮಥಿಂಗ್ ಎಂದು. ಭವಿಷ್ಯ ಟ್ಯಾಬ್ಲೆಟ್ ತಗೊಂಡು ಮಗುನ ನೋಡ್ಕೊಳ್ಳುತ್ತಾ ಹಾಗೆ ಕೂತಿದ್ಲು. ಆದರೆ ತ್ರಿಶೂಲ್ ಮನೆಗೆ ಅನಿವಾರ್ಯವಾಗಿ ಅತಿಥಿಗಳ ಆಗಮನವಾಗಿರೋದಕ್ಕೆ ಇವ್ರು ಯಾಕೆ ಬಂದರು ಎಂದು ಅವರ ಅಮ್ಮನ ರೂಮ್ಗೆ ಹೋಗಿ ಮಲಗಿದ್ದ ಮಾನಸ ಅವರನ್ನು ಮಾಮ್ ಎಂದು ಎಬ್ಬಿಸ್ದ. ಮಾನಸ ಅವರು ತ್ರಿಶೂಲ್ ಎಂದು ನೋಡಿ ಮಗು ಹೇಗಿದೆ ಅಂತ ಕೇಳಿದ್ರು. ಮಾನಸ ಅವರು ಸುಮಾರು ತಿಂಗಳುಗಳೇ ಆಗಿತ್ತು ಹಾಸಿಗೆ ಹಿಡಿದು. ಮಾನಸನ ನೋಡ್ಕೊಳ್ಳೋಕ್ಕೆ ಒಬ್ಬರು ಆಯಾ ಇದ್ದರು. ಅವರೇ ನೋಡ್ಕೊಳ್ಳೋರು. ಜಾಸ್ತಿ ಮಾನಸ ಅವರು ಹೊರಗೆ ಬರದೆ ಅವರ ರೂಮ್ಗೆ ಅಟ್ಯಾಚ್ ಆಗಿರುವ ದೊಡ್ಡ ಬಾಲ್ಕನಿನಲ್ಲೇ ವೀಲ್ ಚೇರ್ ಮೇಲೆ ಕೂತು ಸ್ವಲ್ಪ ಹೊರಗಿನ ಗಾಳಿ ತಗೊಂಡು ಮತ್ತೆ ಒಳಗೆ ಬಂದು ಮಲಗ್ತಿದ್ರು. ಮಾನಸನ ಮೋಮ್ ಅವ್ರು ಯಾಕೆ ಮನೆಗೆ ಬಂದಿದ್ದಾರೆ ಅಂದ. ಮಾನಸ ಅವರು ನೆಟ್ಟಿಸ್ರು ಬಿಟ್ಟು ತ್ರಿಶೂಲ್ನ ನೋಡಿ ತ್ರಿಶೂಲ್ ಎಲ್ಲ ವಿಷಯ ನಿನಗೆ ಗೊತ್ತು, ನೀನು ಭವಿಷ್ಯನ ಮದುವೆ ಆಗು ಅಂತ ಕೇಳಿದ್ಯಾ ಅಂದರು. ತ್ರಿಶೂಲ್ ಎಂದು ಕತ್ತಾಡಿಸಿ ಬಟ್ ಅವಳು ಒಪ್ಪಲಿಲ್ಲ ಅಂದ. ಮಾನಸ ಅವರು ತರುಣ್ ಕಾಲ್ ಮಾಡಿದ ಅಂದರು ತುಸು ಗಂಭೀರವಾಗಿ. ಆ ಮಾತು ಕೇಳಿದ ತ್ರಿಶೂಲ್ ಒಪ್ಪು ಕಂಟಿಕೆ ಮಾಮ್ ಅವಳು ಒಪ್ಪಿಲ್ಲ ಅಷ್ಟೇ ಅಂದ.
ಇನ್ನು ಮಾತನ್ನು ಮುಂದುವರಿಸುತ್ತಿದ್ದಂಥ ತ್ರಿಶೂಲ್ನ ತಡೆದ ಮಾನಸ ಅವರು, ನಿಮ್ಮಿಬ್ಬರ ಮಧ್ಯೆ ಒಂದು ಹೆಣ್ಣಿಗಾಗಿ ಹೀಗೆ ಕಿತ್ತಾಡಿದ್ದು ನಿಮ್ಮ ಡ್ಯಾಡ್ ಕಿವಿಗೆ ಬಿದ್ದರೆ ಏನು ಅಂದ್ಕೊಳ್ತಾರೆ ಅನ್ನೋ ಪ್ರಜ್ಞೆ ಇದೆಯಾ ನಿಮಗೆ? ಅವನು ಮನೆಗೆ ಬರಲ್ಲ ಅಂತ ಹೋಗಿದ್ದಾನೆ. ನೀನು ನೋಡಿದ್ರೆ ಹೀಗೆ ಎಂದು ಕಣ್ತುಂಬಿ ನಿಮ್ಮಪ್ಪನ ನೋಡಿದ್ರೆ ಈ ಕಂಪನಿ ಉಳಿಸ್ಕೊಳ್ಳೋಕ್ಕೆ ಈ ವಯಸ್ಸಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋ ಐಡಿಯಾ ನಿನಗಿದೆಯಾ ಅಂದರು. ಮಾನಸ ಅವರ ಮಾತಿಗೆ ತ್ರಿಶೂಲ್ ಏನೂ ಮಾತಾಡಲಿಲ್ಲ. ಮಾನಸ ಅವರು, ನಿನ್ನ ತಂದೆ ಕಣ ಅವರು, ಒಂದು ಚಿಕ್ಕ ಕಾರಣಕ್ಕೆ ನನಗೇನು ಬೇಡ ಅಂತ ಹೀಗೆ ನೀನೇ ಒಂದು ಬಿಸ್ನೆಸ್ನ ಶುರು ಮಾಡಿದೆ. ಅವನು ನೋಡಿದ್ರೆ ಊರೂರನ್ನ ಸುತ್ತಾನೆ. ಒಬ್ಬರಾದರೂ ನಿಮ್ಮ ತಂದೆ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂದರು. ತ್ರಿಶೂಲ್ ಸೈಲೆಂಟಾಗಿ ಕೂತಿದ್ದ. ಮಾನಸ ಅವರು, ತ್ರಿಶೂಲ್, ನೀನು ಒಂದು ಸಲ ಹೋಗಿ ಕಂಪನಿ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಬಾ. ರಾಜನಿಲ್ಲದ ರಾಜ್ಯ ಹೇಗಿರುತ್ತೆ ಅನ್ನೋದು ನಿನಗೆ ಗೊತ್ತಾಗುತ್ತೆ ಎಂದರು ನೋವಲ್ಲಿ. ಮಾನಸ ಅವರ ಮಾತಿಗೆ ತ್ರಿಶೂಲ್ ಏನೂ ಮಾತಾಡದೆ ಮೇಲೆದ್ದು ನಿಂತ. ಮಾನಸ ಅವರು, ಅದು ನಿಮ್ಮ ಮಾವ ಆರೋಹಿನ ನಿನಗೆ ಕೊಡಬೇಕು ಅಂತ ಮಾತಾಡೋಕ್ಕೆ ಬಂದಿದ್ದಾರೆ ಅಂದರು. ತ್ರಿಶೂಲ್ ಮುಷ್ಟಿ ಬಿಗಿ ಹಿಡಿದು ಹೊರ ನಡೆದ ಅಲ್ಲಿಂದ. ಮಗ ಸುಮ್ಮನೆ ಹೋಗಿದ್ದನ್ನು ನೋಡಿದಂಥ ಮಾನಸ ಅವ್ರ ಕಣ್ಗಳು ತುಂಬಿ, ಯಾರು ನಮ್ಮನ್ನೇ ಸರಿ ಮಾಡ್ತಾರೋ, ಯಾವತ್ತು ನಾವು ಒಂದೇ ಕಡೆ ಕೂತು ಊಟ ಮಾಡ್ತೀವೋ ಆಗ ನಮ್ಮ ಮನೆ ಒಂದು ಫ್ಯಾಮಿಲಿ ಅನ್ನಿಸ್ಕೊಳ್ಳುತ್ತೆ ಎಂದು ತಮ್ಮ ಕಣ್ಣೀರನ್ನು ಒರೆಸ್ಕೊಂಡ್ರು. ಇತ್ತ ತ್ರಿಶೂಲ್ ಡ್ರೆಸ್ ಆಗಿ ಬಹುಶಃ ಇದ್ದ ರೂಮ್ಗೆ ಹೋಗ್ತಾನೆ. ಮಗುನ ಹೊಟ್ಟೆ ಮೇಲೆ ಹಾಕೊಂಡು ತಾನು ಮಲಗಿರುವ ಹುಡುಗಿ ನೋಡಿದ ತ್ರಿಶೂಲ್, ಪಾಪ ಡಿಸ್ಟರ್ಬ್ ಮಾಡಬಾರ್ದು ಎಂದು ಅಲ್ಲಿಂದ ಹೊರಗೆ ಹೋಗ್ತಾನೆ. ತ್ರಿಶೂಲ್ ಜೊತೆ ಅಕ್ಷಯ್ ಕೂಡ ನಾನು ಬರ್ತೀನಿ ಎಂದು ಅವನ ಜೊತೆನೇ ಹೋಗ್ತಾನೆ. ಇಬ್ಬರು ಕಾರ್ನಲ್ಲಿ ಕೂತರು. ನಿಧಾನಕ್ಕೆ ಅಕ್ಷಯ್ ತ್ರಿಶೂಲ್ ಕಡೆ ನೋಡಿ ಬ್ರೋ ಎಂದ. ಅಕ್ಷಯ್ ಮಾನಸ್ ಅವರ ತಂಗಿ ಮಗ. ಅವನಿದ್ದಿದ್ದು ಫಾರಿನಲ್ಲಿ, ಆಗಾಗ ಇಂಡಿಯಾಗೆ ಬಂದೋಗ್ತಿದ್ದ. ಈಗ ಕೂಡ ಮಾನಸ ಅವರ ಅಣ್ಣ ಶಿವಕುಮಾರ್ ಜೊತೆ ಬಂದಿದ್ದ ಮಾನಸನ ನೋಡ್ಕೊಂಡು ಹೋಗೋಕ್ಕೆ. ತ್ರಿಶೂಲ್, ಹೇಳು ಅಕ್ಷಯ್, ಹೇಗಿದೆ ನಿನ್ನ ಸ್ಟಡೀಸ್ ಎಂದ. ಅಕ್ಷಯ್, ಏನೋ ಬ್ರೋ, ಅದಾಗೆ ನಡೀತಿದೆ. ನಿನ್ನ ಥರ ನನ್ನದೇ ಬಿಸ್ನೆಸ್ನ ಕಟ್ಟಬೇಕು. ಯು ಆರ್ ಮೈ ಬೆಸ್ಟ್ ಮಾಡೆಲ್ ಬ್ರೋ ಎಂದ. ಅವನು ಮಾತು ಕೇಳಿದಂಥ ತ್ರಿಶೂಲ್, ನಿಂಗೆ ಯಾಕೋ, ಚಿಕ್ಕಪ್ಪನ ಬಿಸ್ನೆಸ್ನೇ ನೋಡ್ಕೊ, ಇರೋದು ನೀನೊಬ್ಬ, ಇರೋದನ್ನೇ ಹೊಸ ರೀತಿ ಟ್ರೈ ಮಾಡು ಅಂತ. ಅವನ ಮಾತು ಕೇಳಿದ ಅಕ್ಷಯ್, ಖಂಡಿತ ನಾನು ಮಾಡುವಾಗ ನಿನ್ನ ಹೆಲ್ಪ್ನ ಕೇಳ್ತೀನಿ ಬ್ರೋ ಎಂದು. ನಾನೇನು ಕೇಳ್ತೀನಿ, ನೀನು ಕರೆಕ್ಟ್ ಆನ್ಸರ್ ಕೊಡು ಅಂದ. ತ್ರಿಶೂಲ್, ಏನು ಕೇಳು ಅಂದ. ಅಕ್ಷಯ್, ಬ್ರೋ ಅದು ಅಲ್ಲಿದ್ದ ಹುಡುಗಿ ಯಾರು ಅಂದ. ತ್ರಿಶೂಲ್ ಸಡನ್ ಆಗಿ ಅವನ ಮಾತು ಕೇಳಿ ಕಾರ್ ಬ್ರೇಕ್ ಹಾಕಿ ಅಕ್ಷಯ್ ಕಡೆ ಒಮ್ಮೆ ತಿರುಗಿ ನೋಡ್ದ. ಅಕ್ಷಯ್, ಸೋ ಪ್ರಿಟಿ ಗರ್ಲ್ ಬ್ರೋ ಎಂದ ಮುಗುಳ್ ನಗುತ್ತಾ. ನನ್ನ ಮಾತು ಕೇಳಿದ ತ್ರಿಶೂಲ್ ಕೋಪದಿಂದ, ಎಲ್ಲರಿಗೂ ನನ್ನ ಭವಿಷ್ಯ ಮೇಲೇ ಕಣ್ಣು ಎಂದು ದವಡೆ ಬಿಗಿದು. ಅಷ್ಟೊತ್ತಿಗೆ ಎಂದಿನಿಂದ ಕಾರ್ ಆರನ್ ಸೌಂಡ್ ಕೇಳಿ ವಾಸ್ತವಕ್ಕೆ ಬಂದು ಆ ಕಾರ್ನ ಮೂವ್ ಮಾಡಿ ಸೈಡ್ಗೆ ಪಾರ್ಕ್ ಮಾಡಿ, ಏನು ಹೇಳ್ದೆ ಹೇಳು ಇನ್ನೊಂದ್ಸಲ ಅಂದ. ಅಕ್ಷಯ್, ಶೀ ಈಸ್ ವೆರಿ ಕ್ಯೂಟ್ ಅಂದ. ತ್ರಿಶೂಲ್, ಅಕ್ಷಯ್, ನೀನು ಅವಳ ಮೇಲೆ ಕಣ್ಣಾಕ್ಬೇಡ, ಶೀ ಈಸ್ ಮೈನ್ ಎಂದು ಕಾರ್ ಸ್ಟಾರ್ಟ್ ಮಾಡ್ದ. ಅಕ್ಷಯ್ ತ್ರಿಶೂಲ್ ಮಾತಿಗೆ ನಗುತ್ತಾ, ಆ ಹುಡುಗಿ ನಿಜಕ್ಕೂ ಕೇರ್ ಟೇಕರ್ ಅಲ್ಲ ಅಂತ ನನಗೆ ಗೊತ್ತು ಬ್ರೋ, ಅದಕ್ಕೆ ನಾನು ಹೀಗೆ ಹೇಳಿದ್ದು. ನಾನು ಅದಕ್ಕೆ ಸೂಪರ್ ಇದ್ದಾರೆ ಅಂದ. ಅಕ್ಷಯ್ ಅತ್ತಿಗೆ ಅಂದಿದ್ದನ್ನು ಕೇಳಿದಂಥ ತ್ರಿಶೂಲ್, ರಿಪೀಟ್ ಅಗೇನ್ ಎಂದ. ಅಕ್ಷಯ್ ಮತ್ತೊಮ್ಮೆ ಹತ್ತಿಗೆ ಅಂದ. ತ್ರಿಶೂಲ್, ಥ್ಯಾಂಕ್ಸ್ ಅಕ್ಷಯ್ ಎಂದು. ಹುಡುಗಿಯರ ವಿಷಯದಲ್ಲಿ ತುಂಬ ಅನುಭವ ಇದೆ ಅನಿಸುತ್ತೆ ಎಂದ ಅವನನ್ನೇ ಕಿರ್ಗಣ್ಣಲ್ಲೇ ನೋಡಿ. ಅಕ್ಷಯ್ ಸಣ್ಣಗೆ ನಕ್ಕು, ಇಲ್ಲ ಬ್ರೋ, ಬಟ್ ನೀನು ನಡ್ಕೊಳ್ಳೋದು ನೋಡಿದ್ರೆ ಖಂಡಿತ ಯಾರಿಗಾದರೂ ಡೌಟ್ ಬರುತ್ತೆ ಅಂತ. ತ್ರಿಶೂಲ್ ಒಮ್ಮೆ ನೆಟ್ಟಿಸ್ಬಿಟ್ಟು, ಒನ್ಮೆ ಅಕ್ಷಯ್ ಎಂದ. ತ್ರಿಶೂಲ್ ಮಾತು ಕೇಳಿ ಶಾಕ್ ಆದ ಅಕ್ಷಯ್, ವಾಟ್, ಏನಂದೆ, ನಿಂದು ಒನ್ಮೆನಾ, ಇಟ್ಸ್ ಹೈಲಿ ಇಂಪಾಸಿಬಲ್ ಎಂದ ಆಶ್ಚರ್ಯದಲ್ಲಿ. ಅಕ್ಷಯ್ ಅಷ್ಟು ಆಶ್ಚರ್ಯಪಟ್ಟಿದ್ದೆ ನೋಡಿದ ತ್ರಿಶೂಲ್ ಒಮ್ಮೆ ನಿಟ್ಟಿಸ್ಬಿಟ್ಟು ಕಾರ್ ಡ್ರೈವ್ ಮಾಡ್ತಲೇ, ನಿಜ ಅಕ್ಷಯ್, ಅವಳು ಒಪ್ಕೊಂಡಿಲ್ಲ ಅಂದ. ಅಕ್ಷಯ್ ಹುಬ್ಬು ಬೆಸೆದು, ಆ ಹುಡುಗಿ ಏನಾದರೂ ಮೆಂಟ್ಲಾ ಅಂದ. ತಕ್ಷಣ ತ್ರಿಶೂಲ್, ಹೇಯ್, ಶೀ ಈಸ್ ನಾರ್ಮಲ್ ಅಂದ. ಅಕ್ಷಯ್, ಮತ್ತೆ ನಿನ್ನಂಥ ಹುಡುಗನ ಒಪ್ಕೊಳ್ಳೋಕ್ಕೆ ಆ ಹುಡುಗಿಗೇನು ಕಷ್ಟ, ಎಷ್ಟೋ ಹುಡುಗಿರ ಹಾರ್ಟ್ ಕದ್ದ ಕಳ್ಳ ನೀನು, ಅಂಥದ್ರಲ್ಲಿ ನಿನ್ನ ಒಪ್ಕೊಂಡಿಲ್ಲ ಅಂದರೆ ಏನು ಬರೋ, ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತ. ತ್ರಿಶೂಲ್ ಆಫೀಸ್ ಮುಂದೆ ಕಾರ್ ನಿಲ್ಲಿಸಿ, ಬಾ ಚೇಂಬರ್ನಲ್ಲಿ ಮಾತಾಡೋಣ ಎಂದು ಸೀದಾ ಚೇಂಬರ್ಗೆ ಕರ್ಕೊಂಡೋಗಿ ಇಬ್ಬರು ಕೂತು, ಡೈರೆಕ್ಟಾಗಿ ಮದುವೆ ಆಗ್ತೀಯಾ ಅಂದೆ ಕಣೋ, ಬಟ್ ಅವಳು ಅಷ್ಟೇ ಡೈರೆಕ್ಟಾಗಿ ರಿಜೆಕ್ಟ್ ಮಾಡಿದ್ಲು ಅಂದ. ಮುಂದಿದ್ದ ಫೈಲ್ನ ಓಪನ್ ಮಾಡಿ ಅಕ್ಷಯ್ ತ್ರಿಶೂಲ್ನ ನೋಡಿ, ಬ್ರೋ ನಿಜವಾಗ್ಲೂ ಆ ಹುಡುಗಿನ ನೀನು ಅಷ್ಟು ಇಷ್ಟಪಡ್ತಿದ್ಯಾ ಅಂದ. ತ್ರಿಶೂಲ್
ಫೈಲ್ ನೋಡುತ್ತಿದ್ದವನು ಕತ್ತೆತ್ತಿ ನೋಡ್ದ. ಅವನ ಕಣ್ಣಲ್ಲಿ ನೋವಿನ ಛಾಯೆ ಕಂಡಿತು ಅಕ್ಷಯ್ಗೆ. ಅಕ್ಷಯ್, ಸಾರಿ ಬ್ರೋ, ಬಟ್ ಆ ಹುಡುಗಿ ರಿಜೆಕ್ಟ್ ಮಾಡೋಕ್ಕೆ ಏನಾದರೂ ರೀಸನ್ ಇರಬೇಕು ಅಲ್ವಾ ಎಂದ ಮೆಲ್ಲಗೆ. ತ್ರಿಶೂಲ್ ಭವಿಷ್ಯ ವಿಷಯನ ಹೇಳಿ ಅವಳಿಗೆ ಈಗ ಮದುವೆ ಅನ್ನೋ ಬಂಧನದ ಮೇಲೆ ನಂಬಿಕೆ ಇಲ್ಲ ಅಕ್ಷಯ್ ಅಂದ. ಅಕ್ಷಯ್, ಬ್ರೋ, ಒಮ್ಮೊಮ್ಮೆ ಇಂಥ ಹುಡುಗಿರಿಗೆ ತಿಳಿಸಿ ಹೇಳುವ ಕೆಲಸ ನಾವೇ ಮಾಡಬೇಕು. ಸೊ ಇನ್ನು ಮುಂದೆ ನಾನು ನೋಡ್ಕೋತೀನಿ ಅಂದ. ತ್ರಿಶೂಲ್, ಇನ್ನೊಂದು ಪ್ರಾಬ್ಲಮ್ ಎದುರಾಗಿದೆ ಅಕ್ಷಯ್. ಆರೋಹಿ ಬಂದಿದ್ದಾಳಲ್ಲ, ಮಾವ ಹೇಗೆ ಅಂತ ಗೊತ್ತು ಅಲ್ವಾ ನಿನಗೂ ಅಂದ. ಆ ಮಾತಿಗೆ ಅಕ್ಷಯ್ ಏನೋ ಯೋಚಿಸಿ, ಐಡಿಯಾ ಬ್ರೋ, ಇವಳನ್ನೇ ಇಟ್ಕೊಂಡು ನಿನ್ನ ಲವ್ ಸಕ್ಸಸ್ ಮಾಡ್ತೀನಿ ಬಾ ಎಂದ ನಗುತ್ತಾ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಳನ್ನು ಓದ ಬಯಸೋರು ಪ್ರತಿಲಿಪಿ ಆ್ಯಪ್ ಮುಖಾಂತರ ಓದ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.